ರಾಜ್ಯ ಹಣಕಾಸು ಸಂಸ್ಥೆ ವತಿಯಿಂದ ಚಾಮರಾಜನಗರದಲ್ಲಿ ಹಮ್ಮಿಕೊಂಡಿದ್ದ ಉದ್ಯಮಶೀಲತೆ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಶ್ರೀರೂಪ ಚಾಲನೆ ನೀಡಿದರು. ಈ ವೇಳೆ ರಾಜ್ಯ ಹಣಕಾಸು ಸಂಸ್ಥೆ ಪ್ರಧಾನ ವ್ಯವಸ್ಥಾಪಕ ಪಿಎಂ ಮುರಳೀಧರ್, ಚಾಮರಾಜನಗರ ಕೆಎಸ್ಎಫ್ಸಿ ಸಹಾಯಕ ಪ್ರಧಾನ ವ್ಯವಸ್ಥಾಪಕ ಎಂಆರ್ ಪ್ರಮೀಳಾ, ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕ ದೊರೈರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಜಿಲ್ಲೆಯ ಮಾನ್ಯ ಜಿಲ್ಲಾ ಆಗಮಿಸಿದ್ದಾರೆ. ಅವರಿಗೆ ಕೆಎಸ್ಎಫ್ಸಿ ಪರವಾಗಿ ಹಾಗೂ ಬಳಿಕ ಶ್ರೀರೂಪ ಚಾಮರಾಜನಗರ, ತಮಿಳುನಾಡು ಹಾಗೂ ಕೇರಳ ರಾಜ್ಯಗಳ ಗಡಿಗೆ ಹೊಂದಿಕೊಂಡಿದ್ದು, ಇಲ್ಲಿ ನವೋದ್ಯಮ ಸ್ಥಾಪಿಸಲು ಹೆಚ್ಚು ಅವಕಾಶ ಹಾಗೂ ಅಗತ್ಯ ಸೌಲಭ್ಯಗಳಿವೆ. ಹೊಸ ಉದ್ಯಮ ಸ್ಥಾಪಿಸಿದರೆ ಈ ಭಾಗದ ಜನರು ವಲಸೆ ಹೋಗುವುದು ತಪ್ಪಲಿದ್ದು, ನವೋದ್ಯಮಿಗಳಿಗೆ ಜಿಲ್ಲಾಡಳಿತ ಅಗತ್ಯ ನೆರವು ನೀಡಲಿದೆ ಎಂದು ತಿಳಿಸಿದರು. ಮಾಡಬೇಕು ಅಂತ ಹೇಳಿ ಕನಸುಗಳನ್ನು ಇಟ್ಕೊಂಡಿದ್ದೀರಾ. ಖಂಡಿತ ತಾವೆಲ್ಲರೂ ಇಲ್ಲಿ ಚಾಮರಾಜನಗರದಲ್ಲಿ ಒಳ್ಳೆ ಫ್ಯೂಚರ್ ಇದೆ. ನೀವೆಲ್ಲ ನಿಮ್ಮ ಒಂದು ಏನಂತ ಹೇಳಿದ್ರೆ ಇಂಡಸ್ಟ್ರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀರಾ. ಅದನ್ನ ಮಾಡಿ. ನಮ್ದೆಲ್ಲ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಖಂಡಿತ ನಿಮಗೆ ಸಪೋರ್ಟ್ ಇರುತ್ತೆ. ಪಿಎಂ ಮುರಳೀಧರ್, ದೇಶದ ಅಭಿವೃದ್ಧಿಗೆ ಹೊಸ ಉದ್ಯಮ ನೆರವಾಗಲಿದ್ದು, ಈ ಮೂಲಕ ಕುಟುಂಬ, ಜಿಲ್ಲೆ, ರಾಜ್ಯ, ದೇಶದ ಅಭಿವೃದ್ಧಿಗೆ ಎಲ್ಲರೂ ಶ್ರಮಿಸಬೇಕು ಎಂದರು. ಫಸ್ಟ್ ಟೈಮ್ ಮಾಡೋರಿಗೆ ಕೆಎಸ್ಎಫ್ಸಿ ಒಂದೇ ಸಾಲ ಸಹಾಯ ಕೊಡೋದು. ಇಲ್ಲಿ ಯಾವ ಬ್ಯಾಂಕ್ಸ್, ಸಾವಿರಾರು ಬ್ಯಾಂಕ್ಸ್ ಇದಾವೆ, ತುಂಬಾ ಇದಾವೆ, ಯಾರು ಫಸ್ಟ್ ಜನರೇಷನ್ ಅಲ್ಲಿ ಕೊಡಲ್ಲ. ಮತ್ತೆ ಈ ಹೊಸ ಉದ್ಯಮಗಳನ್ನ ಉತ್ತೇಜಿಸ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಎಂಆರ್ ಪ್ರಮೀಳಾ, ಕಳೆದ 6.5 ದಶಕಗಳಿಂದ ರಾಜ್ಯದ ಉದ್ದಿಮೆದಾರರ ಆರ್ಥಿಕ ಬೆಂಬಲಕ್ಕೆ ಸಂಸ್ಥೆ ಸಹಕರಿಸುತ್ತಿದ್ದು, ಇದುವರೆಗೂ 17,500 ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿದೆ ಎಂದು ಮಾಹಿತಿ ನೀಡಿದರು. 22,000 ಕೋಟಿ ಸೊ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ. ಇದರಲ್ಲಿ ಡಿಸ್ಬರ್ಸ್ಮೆಂಟ್ ಆಗಿರೋದು 17,000 ಕೋಟಿ. ಸೊ ಇಷ್ಟು ನಾವು ಇನ್ಸೆಪ್ಷನ್ ಇಂದ ಮಾಡಿರುವಂತ ಕೇಸಸ್ಗಳಾಗಿದೆ.